ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡಿಸಿದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ರೀತಿಯ ಅನುಕೂಲ ಆಗದ ಬಜೆಟ್ ಮಂಡಿಸಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಹೇಳಿದರು. ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು 17ನೇ ಬಜೆಟ್ನ ಘೋಷಣೆ ಮಾಡಿದ್ದಾರೆ. ಅವರು ಯಾವಾಗಲೂ ಹೇಳ್ತಾರೆ, ನಾನು ದಲಿತ ನಾಯಕ, ನಾನು ಅಹಿಂದ ನಾಯಕ, ದಲಿತ ಸಮುದಾಯಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದೀನಿ ಅಂತ. ಹಿಂದೆ ಏನು ದಲಿತ ಸಂಘಟನೆಗಳೆಲ್ಲ ಸೇರಿ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ SC ST ಮತ್ತು ಹಿಂದುಳಿದವರುಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಅಂದ್ಕೊಂಡು ಇಡೀ ದಲಿತ ಸಂಘಟನೆಗಳು ಸೇರಿ ಬೆಂಗಳೂರಿನಲ್ಲಿ ಐಕ್ಯತಾ ಚಲನ ಸಮಿತಿ ಅಂತ ಮಾಡಿಕೊಂಡು ಅವ್ರನ್ನ ಅಧಿಕಾರಕ್ಕೆ ತಂದಿದ್ದೀವಿ. ನಮ್ಮ SCP TSPನ ಸುಮಾರು 44,000 ಕೋಟಿ ಹಣವನ್ನು ಅವರು ಅವರ ಸ್ವಾರ್ಥಕ್ಕೆ ಏನು 5 ಗ್ಯಾರಂಟಿಗಳನ್ನ ಮಾಡ್ಕೊಂಡಿದ್ರು, ಆ ಗ್ಯಾರಂಟಿಗೋಸ್ಕರಗೆ ನಮ್ಮ ಅನುದಾನವನ್ನು ತೆಗೆದು ದಲಿತ ಸಮುದಾಯಕ್ಕೆ ಚೂರಿ ಹಾಕಿದ್ದಾರೆ. ಏನು ಮೊನ್ನೆ 17ನೇ ಬಜೆಟ್ ಘೋಷಣೆ ಆಯಿತು. ಈ ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕರು ಈ ಬಜೆಟ್ ಬಹಳ ದಲಿತರ ಪರ ಇದೆ ಅಂತ ಹೇಳಿದ್ದಾರೆ. ಅವರು ಕೂಡ ಒಬ್ಬರು MLC ಆಕಾಂಕ್ಷಿ ಆಗಿದ್ರು. ಅವ್ರು MLC ಸಿಕ್ಕಿಲ್ಲ. ಮುಂದೆ ಏನಾದರೂ ನನಗೆ MLCನ ಸಿಗ್ಬೋದೇನೋ ಈ ಮುಖ್ಯಮಂತ್ರಿನ ಹೊಗಳಿದ್ರೆ ಅಂದ್ಕೊಂಡು ಒಬ್ಬ ದಲಿತ ನಾಯಕರು ಯಾವ ವ್ಯಕ್ತಿ ತಪ್ಪು ಮಾಡಿದ್ರು ಅದನ್ನ ಖಂಡಿಸಬೇಕು. ಯಾವುದೇ ಪಕ್ಷದ ನಾಯಕರು ಒಳ್ಳೇದು ಮಾಡಿದ್ರೆ ಅದನ್ನ ಸ್ವಾಗತಿಸಬೇಕು. ಆದರೆ ನಮಗೆ ಅನ್ಯಾಯ ಮಾಡಿದ್ರು ಕೂಡ ಒಬ್ಬ ಅಂಬೇಡ್ಕರ್ ವಾದ ಅಂತ ಹೇಳ್ಕೊಳ್ತಕ್ಕಂಥ ಮಾವಳ್ಳಿ ಶಂಕರ್ ಅವರು ಈ ಬಜೆಟ್ ದಲಿತ ಪರವಾಗಿದೆ ಅಂತ ಹೇಳಿರ್ತಕ್ಕಂಥದ್ದನ್ನ ಕರ್ನಾಟಕ ದಲಿತ ಸಂಘಟನೆ ಖಂಡಿಸುತ್ತದೆ. ಹಾಗಾಗಿ ಏನು ಗಂಗಾ ಕಲ್ಯಾಣ ಬೋರ್ವೆಲ್ ಇರ್ಬೋದು, ನೇರ ಸಾಲ ಇರ್ಬೋದು, ಭೂ ಒಡೆತನ ಎಷ್ಟು ಸಿದ್ದರಾಮಯ್ಯ ಅವಧಿಯಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಮಾವಳ್ಳಿ ಶಂಕರ್ ಅವರಂಗ ಹೇಳಿ ಹಿಂದೆ ಇದ್ದಂಥ ಸರ್ಕಾರಗಳು ಎಷ್ಟು ಕೊಟ್ಟಿದೆ, ಈಗಿರ್ತಕ್ಕಂಥ ಸರ್ಕಾರ ಎಷ್ಟು ಕೊಟ್ಟಿದೆ. ನಿಜವಾಗೂ ಇವರಿಗೆ ದಲಿತರ ಮೇಲೆ ಕಾಳಜಿದ್ರೆ ಏನು ಭೂಮಿ ಇಲ್ಲದವರಿಗೆ ಇವರು ನೇರವಾಗಿ ಭೂಮಿಯನ್ನು ಕೊಂಡ್ಕೊಡ್ಲಿ. ಅವಾಗ ನಾವು ಇವ್ರನ್ನ ಹೇಳ್ತೀವಿ, ಇವರು ದಲಿತ ನಾಯಕರು, ಇವರು ಅಹಿಂದ ನಾಯಕರು, ಇವರು ಯಾವುದೇ ಜಾತಿಯ ಬಡವರ ಪರವಾಗಿ ಇದ್ದಾರೆ ಅಂತ ನಾವು ಒಪ್ಕೊಳ್ತೀವಿ. ಏನು ಹಿಂದೆ 25,000 ರೂಪಾಯಿ ನಮಗೆ ನೇರ ಸಾಲ ಇತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ. ಅದೇ ರೀತಿ ದೇವರಾಜ ನಿಗಮದಲ್ಲೂ 25,000 ರೂಪಾಯಿ ಇತ್ತು. ಇವರು ಮುಖ್ಯಮಂತ್ರಿ ಆದ ನಂತರ ನಮ್ಮ 25,000 ರೂಪಾಯಿ ಇದನ್ನ ತೆಗಿತಾರೆ. ದೇವರಾಜ ನಿಗಮದಲ್ಲಿ 50,000 ರೂಪಾಯಿನ ಮಾಡ್ತಾರೆ. ಅದಾದ ನಂತರ ಗೋವಿಂದ ಕಾರಜೋಳ ಅವರು BJP ಸರ್ಕಾರ ಬರ್ತದೆ. ಗೋವಿಂದ ಕಾರಜೋಳ ಅವರು ಸಮಾಜ ಕಲ್ಯಾಣ ಸಚಿವರಾಗ್ತಾರೆ. ಅವಾಗ ನಮಗೆ 50,000 ಮಾಡ್ತಾರೆ. ಅದಾದ ನಂತರ 1 ಲಕ್ಷ ಮಾಡ್ತಾರೆ. ಸಿದ್ದರಾಮಯ್ಯನವರು ಸಿಗ್ದಿದ್ದನ್ನ ಅದೇ ಹಿಂದುಳಿದ ವರ್ಗದ ಇಲಾಖೆಗೆ ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ನಮಗೆ 1 ಲಕ್ಷ ರೂಪಾಯಿ ಮಾಡಿದ್ದನ್ನ ನೋಡಿ ಅವರಿಗೆ 1 ಲಕ್ಷ ಮಾಡ್ತಾರೆ. ಅವರಿಗೆ ಮಾಡಿದ್ದು ತಪ್ಪಲ್ಲ, ನಾವು ಅವ್ರಿಗೆ ಮಾಡಿದ್ದು ಯಾವುದೇ ಜಾತಿಯ ಬಡವರಿಗೆ ಮಾಡಲಿ. ಆದ್ರೆ ಇವರು ದಲಿತ ನಾಯಕ ಅಂತ ಹೇಳರು, ದಲಿತರಿಗೆ ಕೊಟ್ಟ ಕೊಡುಗೆಯಲ್ಲಿ ಅಂದ್ರೆ ನಮ್ಗೆ 1 ಲಕ್ಷ ಇದ್ದಿದೆ, 1,10,000 ಮಾಡ್ಬೋದಿತ್ತಲ್ಲ ಇವರು. ಹಾಗಾಗಿ ಸಿದ್ದರಾಮಯ್ಯನವರು ನಾವು ಯಾವತ್ತೂ ದಲಿತ ನಾಯಕ ಅಂತ ಒಪ್ಕೊಳ್ಳೋದಿಲ್ಲ, ಇವರು ಬಡವರ ಪರ ಇದ್ದಾರೆ ಅಂತ ಒಪ್ಕೊಳ್ಳೋದಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾತಿಗೂ ನಾನು ದಲಿತ ನಾಯಕ, ಅಹಿಂದ ನಾಯಕ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯನವರು ದಲಿತರ ಅಭಿವೃದ್ಧಿ ಹಣವನ್ನ ತೆಗೆದುಕೊಂಡು ದಲಿತ ಸಮುದಾಯಕ್ಕೆ ಚೂರಿ ಹಾಕುತ್ತಿದ್ದಾರೆ ಎಂದರು. ಇವತ್ತು ಹೇಳಿದ್ರು ಪರಿಶಿಷ್ಟ ಜಾತಿ, ನಮ್ಮ ಪರಿಶಿಷ್ಟ ಜಾತಿ ಒಳಗಡೆಗೆ ಏನು CM ಸಿದ್ದರಾಮಯ್ಯ ಅವರು ದಲಿತ ಮುಖಂಡರಾಗಿರೋದ್ರಿಂದ ಅವರಿಗೆ ಒಂದು ಸಹಾಯವನ್ನು ಮಾಡಬೇಕೇ ಹೊರತು ಅದನ್ನ ಬಿಟ್ಟು ಬೇರೆಯವರಿಗೆ ಓಲೈಕೆ ಮಾಡೋದು ಸರಿಯಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ದಲಿತರು ತುಂಬ ಅವರಿಗೆ ಈಗಾಗಲೇ 50,000 ಇದ್ದನ್ನ 1 ಲಕ್ಷಕ್ಕೆ ಮಾಡಿದ್ರು. 1 ಲಕ್ಷದಿಂದ ಅವ್ರು ಇನ್ನೂ 50,000 ಜಾಸ್ತಿನೇ ಮಾಡಬೇಕೇ ಹೊರತು ಬೇರೆಯವ್ರಿಗೆ ಮಾಡಲಿ ತೊಂದರೆ ಇಲ್ಲ. ಯಾವುದೇ ನಮಗೆ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ, ಎಲ್ಲನೂ ಒಂದೇನೆ. ಆದರೆ ಇರುವಂಥದ್ದನ್ನ ಅವ್ರು ಇನ್ನೂ ಹೆಚ್ಚಿಗೆ ಮಾಡಬೇಕು ಅಥವಾ ಅವ್ರಿಗಿನ್ನೂ ಪ್ರೋತ್ಸಾಹ ಕೊಡಬೇಕು. ಅದರಲ್ಲಿ ಸ್ವಲ್ಪ ಅವ್ರು ಕುಂಠಿತ ಆಗ್ತಿದ್ದಾರೆ. ಇಲ್ಲಿ ದಲಿತ ಸಂಘಟನೆ ಒಳಗೆ ಹೋರಿದ್ಕೊಂಡು ಅವರಿಗೆ ಸಹಾಯ ಮಾಡಲಿಲ್ಲ ಅಂದಾಗ ಸ್ವಲ್ಪ ಬೇರೆದಕ್ಕೆ ಓಲೈಕೆ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ಕೂಡ ಖಂಡಿಸ್ತೀವಿ. ಯಾಕೆಂತ ಹೇಳಿದ್ರೆ ತುಂಬ ಜನ ಬಡವರುಗಳಿದ್ದಾರೆ, ಎಲ್ಲರಲ್ಲೂ ಬಡವರುಗಳಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಸಮಾನತೆ ಇರಬೇಕು, ಎಲ್ಲರಿಗೂ ಒಂದೇ ಸಮಾನತೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಸಿದ್ದರಾಮಯ್ಯ ಅವರಲ್ಲಿ ಕೇಳ್ಕೊಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಪೂರ್ಣಿಮಾ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಹರೀಶ್, ತಾಲೂಕು ಸಂಚಾಲಕರಾದ ವಿಜಯ್ ಉಪಸ್ಥಿತರಿದ್ದರು.